ಈಗ ಪತ್ರವನ್ನು ಓದೋ ಸಮಯ. ಗುರುಜಿ, ಪತ್ರವನ್ನ ಸವಿತಾ ಅವರು ಬರೀತಾ ಇದ್ದಾರೆ. ಪೂಜ್ಯ ಗುರುಜಿಯ ಪಾದಗಳಿಗೆ ಸವಿತಾ ಮಾಡುವ ಭಕ್ತಿಪೂರ್ವಕ ಮತ್ತು ಹೃದಯಪೂರ್ವಕ ನಮಸ್ಕಾರಗಳು ಅಂತ ಹೇಳ್ತಾ ಇದ್ದಾರೆ. ತಮ್ಮೆಲ್ಲ ಕಷ್ಟಗಳನ್ನ ಈ ಪತ್ರದಲ್ಲಿ ಬರೆದಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು ಗುರುಜಿ. ಅವರ ಕಷ್ಟ ಅಂತ ಹೇಳಿದ್ರೇನೆ ಅವ್ರ ಮದುವೆ ಒಂದು ಸೆಟ್ ಆಗಿತ್ತಂತೆ. ಯಾರ ಜೊತೆ? ಚನ್ನಿಗರಾಯ ಸ್ವಾಮಿ ಅಂತ. ಅವರು ಪೊಲೀಸ್ ವೃತ್ತಿಯಲ್ಲಿದ್ರಂತೆ ಗುರುಜಿ. 10-12-2009 ನಿಶ್ಚಿತಾರ್ಥ ಕೂಡ ಆಯ್ತಂತೆ. ಇನ್ನೇನು ಮದುವೆ ಹತ್ರ ಬರ್ತಿದೆ ಅನ್ನುವಾಗ ಈ ಚನ್ನಿಗರಾಯ ಸ್ವಾಮಿಯವರ ದೊಡ್ಡಣ್ಣ ತೀರ್ ಹೋದ್ರಂತೆ. ಹಾಗಾಗಿ ಅವರು ಮತ್ತೆ ಮದ್ವೆ ಇನ್ನೇನ್ ಬಂತು, ಇನ್ 1 ತಿಂಗಳಿದೆ ಅನ್ನುವಾಗ ಬಂದ್ಬಿಟ್ಟು ಇಲ್ಲ ನಾವು ಮದ್ವೆ ಮಾಡ್ಕೊಳಲ್ಲ ಅಂತ ಹೇಳ್ಬಿಟ್ಟು ಹೊಟ್ಟೋದ್ರಂತೆ. ಹಾಗಾಗಿ ಈ ಹುಡುಗಿ ಇವಾಗ ಅವ್ರು ನಿಶ್ಚಿತಾರ್ಥ ಮಾಡಿ ದುಡ್ಡು ವಾಪಸ್ ಕೊಡಿ ಅಂದ್ರು ಕೂಡ ಕೊಡ್ತಾ ಇಲ್ಲ. ಹಾಗೆ ಹೋಗಿ ಕದ್ದು ಮದ್ವೆ ಬೇರೆ ಹುಡುಗಿ ಜೊತೆ ಮಾಡ್ಕೊಂಡ್ ಬಂದ್ಬಿಟ್ಟಿದ್ದಾರೆ ಧರ್ಮಸ್ಥಳದಲ್ಲಿ, ನಮಗ್ ತಿಳಿಸೇ ಇಲ್ಲ ಅಂತ. ಗುರುಜಿ, ಈ ತರ ಒಂದು ಸನ್ನಿವೇಶ ಬರೀ ಸವಿತಾ ಅವ್ರ ಬಾಳಲಾಗಲ್ಲ, ಬಹಳಷ್ಟು ಹುಡುಗಿಯರ ಬಾಳಲಾಗಿರತ್ತೆ. ಏನಾದ್ರೂ ಕಾಕತಾಳೀಯವಾಗಿ ಅವ್ರ ಮನೇಲಿ ಯಾರೋ ಸತ್ ಹೋದ್ರು ಅಂದ್ರೆ ಅದು ಹುಡುಗಿ ಹಣೆ ಪಟ್ಟಿಗೆ ಹಾಕ್ಬಿಡ್ತಾರೆ, ಜಾತಕ ಸರಿ ಇಲ್ಲ, ಕಾಲ್ಗುಣ ಸರಿ ಇಲ್ಲ ಅಂತ. ಅರೆ ಬಹುಶಃ ಪ್ರತಿಶತ 90% ಹುಡುಗರ ಜೀವನದಲ್ಲಿ ಈ ತರ ನಡೆಯಲ್ಲ ಅಲ್ವೇ ಗುರುಜಿ? ಇಂಥವರಿಗೆ ಏನ್ ಹೇಳ್ತೀರಾ ನೀವು? ಓಕೆ, ಸರಿನಾ? ಸವಿತಾ ಮನೆ ಕುಟುಂಬದವ್ರಿಗೆ ಎಲ್ಲ ವೀಕ್ಷಕ ಪರವಾಗಿ ಹೇಳ್ತಕ್ಕಂಥ ವಿಚಾರ, ಬೇಜಾರು ಮಾಡ್ಕೋಬಾರ್ದು. ಯಾಕೆ ಗೊತ್ತಾ, ಈ ರೀತಿ ಆಗಿರ್ತಕ್ಕಂಥ ಅನಾಹುತ ಇನ್ನೇನು ಮದುವೆ ಆಗೋಕ್ಕೆ ಮೊದಲೇ ಗೊತ್ತಾಗೋಯ್ತು ಇವ್ರು ಯೋಗ್ತೆ ನಾಯಿ ಬಾಳು ಅಂತ. ಅದಕ್ಕೋಸ್ಕರ ಇಂಥ ಒಂದು ನಾಯಿ ಪಾಡಲ್ಲಿ ನಾವು ಹೋಗಿ ಜೀವನನೇ ಅಲ್ಲಿ ಮಾಡಬೇಕಾ ಅನ್ನಕ್ಕೆ ಎಲ್ಲೋ ಭಗವಂತ ನಿಮ್ಮ ತಂದೆ ತಾಯಿ ಪೂಜೆ ಪುರಸ್ಕಾರವನ್ನು ಮಾಡಿರೋದನ್ನ ತಪ್ಪಿಸಿದಾನೆ ಅಂತ ಅನ್ಕೋಬೇಕು. ಯಾಕೆಂದರೆ ಪ್ರತಿಯೊಬ್ಬ ಮನುಷ್ಯನಿಗೂ ಒಂದಲ್ಲ ಒಂದು ಕಷ್ಟಗಳಿರುತ್ತೆ. ಆ ಕಷ್ಟದಲ್ಲಿ ಯಾವ ಕಾರಣಕ್ಕೂ ಹುಡುಗಿಗೆ ಸಾಕಷ್ಟು ಶೋಧನೆಯನ್ನು ಮಾಡ್ತಾರೆ ಬಹಳ ಜನ. ವರದಕ್ಷಿಣೆ ಕಿರುಕುಳ ಆಗಲಿ ಅಥವಾ ದೌರ್ಜನ್ಯ ಮಾಡೋದಾಗಲಿ, ಮದುವೆವರೆಗೂ ಒಪ್ಕೊಂಡ್ಬಿಡೋದಾಗಲಿ, ಅದಾದಮೇಲೆ ಕಾರು ಬಂಗ್ಲಾ ಬೇಕು ಅಂತ ಹೇಳಿ ಎಲ್ಲ ಡಿಮ್ಯಾಂಡ್ ಮಾಡೋದಾಗಲಿ, ಪ್ರತಿಯೊಂದು ಹುಡುಗರ ಕಡೆಯವರೇ ಮಾಡ್ತಾರೆ. ಕೆಲವರಲ್ಲಿ ಈ ಮಂಗಳೂರು ಪ್ರಾಂತದಲ್ಲಿ ಒಂದು ಜನಾಂಗದಲ್ಲಿ ಅವ್ರೇನು ಮಾಡ್ತಾರೆ, ಹುಡುಗನ್ನ ಮಾರ್ಕೊಂಡ್ಬಿಡ್ತಾರೆ. ಎಲ್ಲ ಆಸ್ತಿಗಳೆಲ್ಲ ಇನ್ನು ಮೇಲೆ ಏನು ಅಂದರೆ ಹುಡುಗಿ ಕಡೆಯವರಿಗೆಲ್ಲ ವರದಕ್ಷಿಣೆ ಅಲ್ಲ, ಹುಡುಗ ಕೊಡಬೇಕು ಅನ್ನೋದು ಕೂಡ ಇದೆ ಮಂಗಳೂರು ಒಂದು ಪ್ರಾಂತದಲ್ಲಿ. ಹೀಗೆ ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಹೀಗಲ್ಲ ಹಾಗೆ ಅಂತ ಹೇಳಿ ಕೆಲವರೆಲ್ಲ ಮದುವೆ ಮಾಡ್ಕೊಳ್ತಕ್ಕಂಥವ್ರು ನಿಜವಾಗ್ಲೂ ನಾನು ಹೇಳ್ತೀನಿ, ಯಾವುದಾದ್ರೂ ಹುಡುಗಿ ಬಡವಳಾಗಿದ್ದರೆ ಕೋಟ್ಯಾಧೀಶ್ವರ ಹುಡುಗ ಕಟ್ಕೊಂಡ್ರೆ ಒಂದು ಜೀವನ ಚೆನ್ನಾಗಿರುತ್ತೆ. ಆ ಬಡವಳು ಉದ್ಧಾರ ಆಗ್ತಾಳೆ, ಅವ್ರ ವಂಶ ಎಲ್ಲ ಬಡವಾಗುತ್ತೆ, ಇವನಿಗೊಂದು ಸಹಪಾಠಿ ಒಳ್ಳೆಯವಳು ಸಿಗ್ತಾಳೆ. ಅದಂತೂ ನಡೆಯಲ್ಲ. ಎಲ್ಲ ನೀರು ಎಲ್ಲಿ ಹರಿಯುತ್ತೆ? ಚರಂಡಿಗೆ ಹರಿಯುತ್ತೆ. ಅಂದರೆ ಒಂದು ದೊಡ್ಡ ಹಳ್ಳಕ್ಕೆ ಹರಿಯುತ್ತೆ ಅಂತ ಹೇಳ್ತೀವಿ. ಪ್ರತಿಯೊಂದು ದುಡ್ಡಿರೋನ ಹತ್ರನೇ ಹೋಗುತ್ತೆ ಹೊರತು ದುಡ್ಡಿಲ್ದಿರೋನ ಹತ್ರ ಬರೋದೇ ಇಲ್ಲ. ಎಲ್ಲೋ ಅದೃಷ್ಟವಶಾತ್ ಯಾರಾದರೂ ದೊಡ್ಡ ತ್ಯಾಗ ಮಾಡಿದ್ರೆ. ಎಲ್ಲರಿಗೂ ಮದುವೆ ಮನೆಗಳಲ್ಲಿ ಆಗ್ತಕ್ಕಂಥ ಅನಾಹುತಗಳು ಸಾಕಷ್ಟು. ಇದನ್ನ ಟಿವಿನಲ್ಲಿ, ಪೇಪರ್ಗಳಲ್ಲಿ, ಮಾಧ್ಯಮಗಳಲ್ಲಿ ಎಲ್ಲರೂ ನೋಡಿದಿರ. ಸಾಕಷ್ಟು ಚೊಪ್ಲಿಲಿ ಪರ್ಕೇಲಿ ಹೊಡ್ಕೊಂಡು ಇವನು ಮದುವೆ ಆಗೋಷ್ಟರಲ್ಲಿ ಇನ್ನೊಬ್ಳು 4ನೇ ಮದುವೆ ಮಾಡ್ಕೊತಿರ್ತಾನೆ. ಅಂಥ ದರಿದ್ರದವರೆಲ್ಲ ಬಹಳ ಜನ ಇದ್ದಾರೆ. ಈ ನಾಯಿಗಳಿಗೆ ಇಂಥ ವಿಶೇಷವಾಗಿರ್ತಕ್ಕಂಥ ಪಾಡು ಯಾವ ಕಾಲಕ್ಕೂ ವೀರಬ್ರಹ್ಮೇಂದ್ರ ಸರಿ ಚರಿತ್ರೆಯಲ್ಲಿ ಬರೆದಿದ್ದಾರೆ. ಆ ವೀರಬ್ರಹ್ಮೇಂದ್ರ ಸ್ವಾಮಿ ಚರಿತ್ರೆಯಲ್ಲಿ ಬರೆದಿರೋದು ಏನು ಗೊತ್ತಾ, ಮುಂದಿನ ದಿನಗಳಲ್ಲಿ ಇದು ಆಗಿರ್ತಕ್ಕಂಥ ಶಾಪ ಆ ಕಾಲದಲ್ಲಿ ಹಾಕಿದ್ದು ಧರ್ಮರಾಯ. ಏನಂತ, ವಿಶೇಷವಾಗಿ ಈ ರೀತಿ ನಾಯಿಗಳು ಕೂಡ ಒಂದು ಸಲಿ ಅವನ ಧರ್ಮಪತ್ನಿ ಇಬ್ಬರು ಏಕಾಂಗವಾಗಿದ್ದಾಗ ಯಾರ್ಯಾರು ಅವ್ರ ಜೊತೆ ಇರ್ತಾರೋ, ಅಂದರೆ ಧರ್ಮಪತ್ನಿ ಆಗಿರ್ತಕ್ಕಂಥ ದ್ರೌಪದಿ ಧರ್ಮರಾಯನ ಜೊತೆ ಇದ್ದಾಗ ಅವರು ಹೊರಗಡೆ ಚೊಪ್ಲಿ ಬೀಸಾಕ್ತಿದ್ರು. ಆ ಚೊಪ್ಲಿ ಹೊರಗಡೆ ಇದ್ದ ನೋಡಿ ಅಣ್ಣ ಒಳಗಿದ್ದಾನೆ ಅಂತ ಅವ್ರು ಹೋಗ್ತಿರ್ಲಿಲ್ಲ ಯಾವ ಕಾಲಕ್ಕೂ. ಹಾಗೆ ಅಥವಾ ಭೀಮ ಏನಾದರೂ ಇದ್ದ ಪಕ್ಷದಲ್ಲಿ ಆ ಕಾಲಕ್ಕೆ ಚೊಪ್ಲಿ ಹಾಕ್ತಿದ್ರು, ನಕುಲ ಸಹದೇವ ಒಳಗೆ ಹೋಗ್ತಾ ಇರಲಿಲ್ಲ. ಹೀಗೆ ಅವರ ಒಂದು ರೀತಿ ಇದ್ದಾಗ ಒಂದು ಸಲ ಯಾವ ಕಾಲಕ್ಕೂ ಪಾದರಕ್ಷೆ ಇಲ್ಲದೆ ಇದ್ದಾಗ ಇವರಿಬ್ಬರು ಏಕಾಂತದಲ್ಲಿದ್ದಾಗ ಒಳಗಡೆ ಹೊಟ್ಟೋದ ಭೀಮ. ಆಗ ಕಪಾಳಕ್ಕೆ ಹೊಡೆದ ವಿಶೇಷವಾಗಿರ್ತಕ್ಕಂಥ ಅನುಗ್ರಹ ಯಾವತ್ತು ಹೊಡೆದೇ ಇದ್ದವನು ಅವತ್ತು ಧರ್ಮರಾಯ ಕೋಪದಿಂದ ಹೊಡೆದ ಭೀಮನಿಗೆ. ಯಾಕಣ್ಣ ಹೀಗೆ ಹೊಡೆದೆ ಅಂದರೆ, ಪಾದರಕ್ಷೆ ಹಾಕಿದ್ದು ಗೊತ್ತಿಲ್ಲ, ಯಾವ ಕಾಲಕ್ಕೂ ಉಲ್ಲಂಘನೆ ಮಾಡಿ ಬಂದಿರತಕ್ಕಂಥ ತಪ್ಪಲ್ವಾ ಅಂತ. ಖಂಡಿತ ಪಾದರಕ್ಷೆ ಇರಲಿಲ್ಲ ಅಣ್ಣ, ನಾನು ಅದರಿಂದ ಒಳಗಡೆ ಬಂದೆ ಅಂತ. ಆಗ ಅವನು ಹೊರಗಡೆ ಬಂದು ನೋಡ್ತಾನೆ, ಯಾವುದೋ ಒಂದು ಹೊರಗಡೆ ಹೋಗ್ತಾ ಇರತಕ್ಕಂಥ ಬೀದಿ ನಾಯಿಗಳು ಇದನ್ನ ತಿಂತಾ ಇರುತ್ತೆ, ಕಚ್ತಾ ಇರುತ್ತೆ. ಆ ಒಂದು ಸಮಯದಲ್ಲಿ ಅವನು ಹಾಕಿರೋ ಶಾಪ ಏನು ಅಂದರೆ, ಈ ರೀತಿ ಏಕಾಂತದಲ್ಲಿದ್ದಾಗ ಒಂದು ಸಹೋದರನಿಗೆ ಈ ರೀತಿ ಮಾಡೋದ್ರಿಂದ ಇನ್ನ ಮೇಲೆ ಈ ನಾಯಿ ಜನ್ಮ ಏನು ಚೊಪ್ಲೆಯನ್ನು ಕಚ್ಚಿಸ್ತಾ ಇದೆ, ಜನ್ಮದಲ್ಲಿ ಯಾವ ಕಾಲಕ್ಕೂ ನಾಯಿಗಳಿದ್ದ ಹಾಗೆ ಆ ನಾಯಿಗಳಿಗೆ ಬೀದಿನಲ್ಲಿ ಯಾವ ಕಾಲಕ್ಕೂ ಏಕಾಂತ ಇಲ್ಲದೆ ಹೊಟ್ಟೋಗ್ಲಿ ಅಂತ ನಾಯಿಗಳಿಗೆ ಶಾಪ ಹಾಕಿದ. ಅದೇ ವೀರಬ್ರಹ್ಮೇಂದ್ರ ಸ್ವಾಮಿ ಚರಿತ್ರೆಯಲ್ಲಿ ಏನು ಹೇಳಿದ್ರು ಅಂದರೆ, ಈ ನಾಯಿಗಳಿಗೆ ಏನು ಹಾಕಿದ್ದಾರೆ ಶಾಪ, ಮುಂದಿನ ಭವಿಷ್ಯದಲ್ಲಿ ಮನುಷ್ಯರು ಈ ರೀತಿ ಬೀದಿಯಲ್ಲಿ ಪಾರ್ಕಲ್ಲಿ ರೋಡಲ್ಲಿ ಫುಟ್ಪಾತ್ಗಳ ಮೇಲೆ ಸಮುದ್ರದ ಬೀಚ್ಗಳ ಮೇಲೆ ಹಿಂಗ್ ಬೀದಿ ಸುತ್ತಿರ್ತಾರೆ ಗಂಡ ಹೆಂಡತಿ ಲವ್ವರ್ಸು ಅಂತ ಹೇಳ್ತಕ್ಕಂಥ ವಿಚಾರ.
ಈ ರೀತಿ ಆಗತಕ್ಕಂಥ ಏನು ವಿಶೇಷ ಇದೆ ಅದಷ್ಟು ನಡೀತಾ ಇದೆ ಇವತ್ತಿನ ದಿವಸ. ಇಂಥದ್ರಲ್ಲಿ ಏಕಾಂಗ ಸೇವೆಗೆ ಒಂದು ಹೊತ್ತು ಒಂದು ಸುಖಕ್ಕೋಸ್ಕರ ಕೆಲವರು ಮದುವೆ ಮಾಡ್ಕೊಳ್ಳೋಕ್ಕೆ ಎಸ್ ಅಂತ ಆಶ್ವಾಸನೆ ಕೊಟ್ಬಿಟ್ಟು ಮದುವೆ ಮಾಡ್ಕೊಳ್ಳೋಕೆ ರೆಡಿ ಮಾಡ್ತಾರೆ. ಈ ಕಡೆ ತಂದೆ ತಾಯಿಗೋ ಆ ಕಡೆ ತಂದೆ ತಾಯಿಗೋ ಒಪ್ಪಿಸ್ಬಿಟ್ಟು ಮದುವೆ ಮಾಡ್ಕೊತಾರೆ. ಕೊನೆ ಗಳಿಗೆಯಲ್ಲಿ ಏನಾಗುತ್ತೆ, ಈ ರೀತಿ ಪಾಪ ಯಾವುದೋ ಅಣ್ಣ ಸತ್ತೋದಂತ ಸುಮ್ಮನೆ ಸಾಕ್ಷಿ ಹೇಳೋದು ಅಥವಾ ಜಾತಕ ಹೊಂದಿಲ್ಲ ಅಂತ ಹೇಳೋದು, ಎಲ್ಲದಕ್ಕೂ ಅಪವಾದ ಯಾರಿಗೆ? ಒಂದು ಹುಡುಗಿಗೆ. ಇವನೇನೋ ಮಜಾ ಮಾಡ್ಬಿಟ್ಟು ಹೊಟ್ಟೋಗ್ತಾನೆ, ಯಾವುದೋ ಒಂದು ಹುಡುಗಿನ ಹಾಳು ಮಾಡ್ಬಿಟ್ಟು ಹೊಟ್ಟೋಗ್ತಾನೆ ಅಥವಾ ತಾನು ಅನುಭವಿಸ್ಬಿಟ್ಟು ಹೋಗ್ತಾನೆ. ಆ ಹುಡುಗಿಗೆ ಪಾಪ ಗೊತ್ತಿಲ್ಲ ಮುಗ್ದೆ ಏನು ಅಂತ. ಈ ಕಾಲದಲ್ಲಂತೂ ಬಹಳ ಜನ ಹುಡುಗಿರು ಕೂಡ ಈ ರೀತಿ ತಪ್ಪು ಕಲ್ಪನೆಯನ್ನು ಇಟ್ಕೊಂಡ್ಬಿಟ್ಟು ಬಹಳ ಜನ ಅದೇನಿದೆ ನೋಡ್ಬಿಡೋಣ ಅಂತ ಹೇಳಿ ಹುಡುಗರ ಜೊತೆ ಹೋಗುವಂಥ ವಿಚಾರಗಳು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅಂದರೆ ನಿಜವಾಗ್ಲೂ ಒಂದು 4 ಎಂಜಲ್ ಬಿಡುಕಾಸ್ಗೋಸ್ಕರ ಪ್ರತಿಯೊಬ್ಬನು ತನ್ನ ದೇಹಗಳನ್ನ ಮಾರ್ಕೊಳ್ಳೋಂಥ ಹೆಂಗಸರಾಗ್ಲಿ, ಹುಡುಗರು ಅನುಭವಿಸೋಕ್ಕೆ ಕಾಯ್ತಾ ಇರತಕ್ಕಂಥ ನಾಯಿಗಳಾಗ್ಲಿ ಬಹಳ ಜನ ಕಾಯ್ತಾ ಇದ್ದಾರೆ. ಅದಕ್ಕೆ ಈ ಬೀದಿ ನಾಯಿ ಪ್ರದರ್ಶನ ಇದ್ದ ಹಾಗೆ ಒಂದು ಮದುವೆಗಳು ಹೀಗಾಗೋಗಿರೋದ್ರಿಂದ ಎಲ್ರಿಗೂ ಒಂದು ಸೂಚನೆ ಕೊಡ್ತೀನಿ. ಮುಂದಿನ ದಿನಗಳಲ್ಲಿ ಪ್ರತಿಯೊಬ್ಬನಿಗೂ ಯಾರಿಗೇ ಮದುವೆ ಆದ ಪಕ್ಷದಲ್ಲಿ ಖಂಡಿತವಾಗ್ಲೂ ಮಕ್ಕಳಾಗಲ್ಲ ಅಂತ ಹೇಳ್ತಾರೆ. ದೈವ ನಂಬಿಕೆ ದೈವ ಭಕ್ತಿ ಇರತಕ್ಕಂಥವ್ರಿಗೆ ಖಂಡಿತವಾಗ್ಲೂ ಆಗತ್ತೆ, ಅದರ ಒಂದು ಚಿಂತೆ ಬಿಟ್ಬಿಡಿ. ಆದರೆ ಒಂದು ವಿಚಾರ ಹೇಳ್ತೀನಿ, ನೀವುಗಳು ಈ ರೀತಿ ಒಂದು ಹೆಣ್ಣನ್ನ ಮದುವೆ ಮಾಡ್ಕೊಳ್ಳೋಕ್ಕೆ ಮೊದಲು ಕಿರುಕುಳ ಕೊಡೋದಾಗ್ಲಿ ಅಥವಾ ಮದುವೆ ಮನೆಯವರೆಗೂ ತಂದು ಅವಮಾನ ಮಾಡಿ ಹೋಗೋದಾಗ್ಲಿ, ಇದನ್ನೆಲ್ಲ ಬಿಟ್ಟು ಬಿಸಾಕಿ. ಇನ್ನು ಮೇಲಾದರೂ ನಿಜವಾಗ್ಲೂ ನೀನು ಮದುವೆ ಆಗಲೇಬೇಕು ಅಂದರೆ ಖಂಡಿತವಾಗ್ಲೂ ಆಗು. ಇಲ್ಲದೆ ಇದ್ರೆ ಬಾಯಿ ಮುಚ್ಕೊಂಡು ಬೀದಿ ಸುತ್ಕೊಂಡಿರು, ಎಲ್ಲಾದರೂ ವೈಶಾವಾಟಕ್ಕೆ ಎಲ್ಲಾದರೂ ಹೋಗು, ದುಡ್ಡು ಬಿಸಾಕು, ಹಾಳು ಮಾಡ್ಕೊ. ಆದರೆ ಈ ರೀತಿಯಾಗಿ ವ್ಯವಹಾರಗಳನ್ನ ಅವ್ಯವಹಾರವಾಗಿ ಒಂದು ಸಂಸಾರವನ್ನು ಹಾಳು ಮಾಡೋದಾಗ್ಲಿ, ಗಂಡಸು ಅಂತಕ್ಕಂಥ ಜಾತಿಗೆ ಕಲಂಕವನ್ನು ತರಬಾರದು. ಎಷ್ಟೋ ಜನ ಗೌರವಶಾಲಿ ದೊಡ್ಡ ದೊಡ್ಡ ವಿದ್ವಾಂಸರು, ದೊಡ್ಡ ದೊಡ್ಡ ಗಂಡಸರು ಬಹಳ ಜನ ಸಂಸಾರವನ್ನು ಇವತ್ತು ಕಷ್ಟುವ ಸುಖುವ ಗಂಜಿನ ಅಂಬಳಿನ ಕುಡ್ಕೊಂಡು ಹೆಂಡತಿ ಮಕ್ಕಳನ್ನ ಸಾಕ್ತಿದ್ದಾರೆ. ಜಗಳ ಮಾಡಿದ್ರೆ ಬೆಳಗ್ಗೆ ಹೊತ್ತು ಮಾಡ್ತಾರೆ, ಸಾಯಂಕಾಲದ ಹೊತ್ತು ಸರಿ ಹೋಗ್ತಾರೆ, ಕುಟುಂಬ ಚೆನ್ನಾಗೇ ಇರುತ್ತೆ. ಕೆಲವರೆಲ್ಲ ಬೀದಿಲಿರ್ತಕ್ಕಂಥ ಗಂಡಸರು ಕೂಡ ಅಂದರೆ ಯಾವುದೋ ಕೂಲಿ ಕೆಲಸ ಮಾಡ್ತಿರೋರು ಅಥವಾ ಎಲ್ಲೋ ಒಂದು ಪರ್ದೆ ಕೆಳಗಡೆ ಒಂದು ಚಿಕ್ಕ ಹಳೆ ಪಂಚೆ ಕಟ್ಕೊಂಡು ಅವರು ಜೀವನ ಮಾಡ್ತಿರ್ತಾರೆ, ಕುಲ್ಮೆ ಕೆಲಸನೋ ಎಲ್ಲೋ ಮಾಡ್ತಿರ್ತಾರೆ. ಇಂಥವರೆಲ್ಲ ಪಾಪ ಹೆಂಡತಿ ಮಕ್ಕಳನ್ನೇ ಇವತ್ತು ಚೆನ್ನಾಗಿ ನೋಡ್ಕೊತಿದ್ದಾರೆ. ಒಂದು ಟಿವಿನೋ ಗೀವಿನೋ ಇಟ್ಕೊಂಡು ಆ ಮಕ್ಕಳನ್ನ ಓದಿಸ್ಕೊಂಡು ಅದು ಕೆಲಸ ಮಾಡಿಕೊಂಡು ಆ ಮಕ್ಕಳನ್ನ ನೋಡಿಕೊಂಡು ಹೆಂಗೋ ಇದ್ದಾರೆ. ನೀವುಗಳೆಲ್ಲ ಕೋಟ್ಯಾಧೀಶ್ವರರಾಗಿ ಈ ರೀತಿಯಾಗಿ ಯಾವುದೋ ಒಂದು ಕದ್ದು ಮದುವೆ ಮಾಡ್ಕೊಳ್ಳೋದು, ಇವಳಿಗೂ ಮೋಸ ಅವಳಿಗೂ ಮೋಸ, ಜೀವನದಲ್ಲಿ ಉದ್ಧಾರ ಆಗಲ್ಲ. ನಾಳೆ ದಿವಸ ನರ ದೌರ್ಬಲ್ಯ ಎಲ್ಲರಿಗೂ ಬರುತ್ತೆ ಅಂದರೆ ಒಂದಕ್ಕೆ ಮೂತ್ರ ವಿಸರ್ಜನೆ ಆಗಲ್ಲ, ಅಂಥ ವಿಚಾರಕ್ಕಾಗ್ಬಿಡುತ್ತೆ. ನಾಳೆ ದಿವಸ ಎಷ್ಟು ವಿಶೇಷವಾಗುತ್ತೆ ಅಂದರೆ ಯಾವ ಕಾಲಕ್ಕೂ ಸಂತಾನ ಆಗಿದೆ ಅಂದರೆ ಜಲಮದಲ್ಲಿ ನೀನು ಯಾವುದೇ ಒಂದು ಹೆಂಗಸದನ್ನು ಮದುವೆ ಹಾಕೊಂಡ್ರು ನಿನಗೆ ಪುತ್ರ ವಿಶೇಷ ಆಗತ್ತೆ. ಅದಕ್ಕೋಸ್ಕರ ಇಂಥ ಒಂದು ಶಾಪಕ್ಕೆ ಒಳಗಾಗ್ತಕ್ಕಂಥ ಗಂಡಸರು ಸಾಕಷ್ಟು ಜನ ಹೆಣ್ಣು ಮಕ್ಕಳ ದೌರ್ಜನ್ಯಕ್ಕೆ ಹೋಗ್ತಕ್ಕಂಥ ವಿಚಾರ, ಹೆಣ್ಣು ಮಕ್ಕಳೇ ಕಷ್ಟಕ್ಕೆ ಒಳಗಾಗ್ತಕ್ಕಂಥ ವಿಚಾರಗಳು ಸಾಕಷ್ಟಿವೆ. ಭಾರತ ದೇಶದಲ್ಲಿ ಇವತ್ತಿನ ದಿವಸ 33% ಹೆಣ್ಣಿಗೆ ಬೇಕಾಗಿರ್ತಕ್ಕಂಥ ಸೌಕರ್ಯಗಳು ಅಂತ ಎಷ್ಟೋ ಜನ ಹೇಳಿದ್ದಾರೆ. ಆದರೆ ಒಂದು ತಪ್ಪೇನು ಅಂದರೆ ಎಲ್ಲ ಹೆಣ್ಣು ಮಕ್ಕಳಿಗೂ 33% ಕೊಡಬಾರ್ದು. ಈ ರಾಜಕೀಯ ಕುತಂತ್ರ ಮಾಡೋರು, ಜೋರ್ ಜಬರ್ದಸ್ತ್ ಮಾಡ್ತಕ್ಕಂಥವ್ರು ಇಂಥ ಹೆಣ್ಣು ಮಕ್ಕಳು ಕೊಡಬಾರ್ದು. ನಿಜವಾಗ್ಲೂ ಕಷ್ಟದಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಖಂಡಿತವಾಗ್ಲೂ ಆ ಎದುರು ನಿಂತ್ಕೊಳ್ಳೋ ಶಕ್ತಿಯನ್ನು ಕೊಡ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಖಂಡಿತವಾಗ್ಲೂ ಕೊಡಲಿ. ನೀವುಗಳು ಒಳ್ಳೆ ಹುಡುಗರು ಇದ್ದಾರೆ, ಒಳ್ಳೆ ಹುಡುಗಿರು ಇದ್ದಾರೆ. ಅದೇ ರೀತಿ ಕುಲಗೆಟ್ಟು ಹಾಳಾಗಿ ಹೋಗಿರೋ ಹುಡುಗರು ಇದ್ದಾರೆ, ಕುಲಗೆಟ್ಟು ಸರ್ವನಾಶವಾಗಿ ಹೋಗಿರ್ತಕ್ಕಂಥವ್ರು, ಅದಕ್ಕೆ ಅಂತ ಹೋಗಿರ್ತಕ್ಕಂಥ ಹೆಣ್ಣುಮಕ್ಕಳು ಇದ್ದಾರೆ. ಈ ರೀತಿ ಎರಡೂ ಪಂಗಡಗಳಿರುವಂಥ ಈ ಭೂಮಿಯಲ್ಲಿ ಸಾಕಷ್ಟು ಮದುವೆ ಆಗತಕ್ಕಂಥ ವಿಚಾರಗಳಲ್ಲಿ ಎಲ್ರಿಗೂ ಅನ್ಯಾಯ ಆಗಿರೋದು ಯಾರು ಗೊತ್ತಾ? ಬರೀ ಹೆಣ್ಣು ಮಕ್ಕಳಿಗೆ ಜಾಸ್ತಿ. ಆದ್ದರಿಂದ ಮದುವೆ ಆಗತಕ್ಕಂಥವ್ರು ಹೆಣ್ಣು ಮಕ್ಕಳು ಏನು ಬೀದಿಗೆ ಬಿಟ್ಟಿಲ್ಲ ಅಥವಾ ಯಾವ ಕಾಲಕ್ಕೂ ಎಲ್ಲರೂ ಸೇಲ್ಗೆ ಅಂತ ಇರಲಿಲ್ಲ. ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದ ಗೌರವ, ಘನತೆ, ಸಂಸಾರ ಎಲ್ಲರೂ ಇಟ್ಕೊಂಡಿದ್ದಾರೆ. ಇಂಥವ್ರನ್ನ ಯಾವತ್ತಾದರೂ ಹಾಳು ಮಾಡಿದ್ರಿ, ನಾನಂತೂ ದುಷ್ಟ ಸಂಹಾರ ಯಾಗವನ್ನು ಖಂಡಿತ ಮಾಡ್ತಾ ಇದ್ದೀನಿ ಇಡೀ ಜಗತ್ತಲ್ಲಿ. ಅದರಲ್ಲಿ ಮೊದಲನೇದಾಗಿ ಇನ್ನೆ ಮೇಲೆ ಯಾವುದಾದ್ರೂ ಒಳ್ಳೆ ಹೆಣ್ಣು ಮಕ್ಕಳನ್ನ ಶೋಷಣೆಗೆ ಒಳಗಾಗ್ತಕ್ಕಂಥ ಗಂಡಸರಿದ್ರೆ ಫಸ್ಟ್ ಬಲಿ ತಗೊಳಕ್ಕೆ ಅವಕಾಶವನ್ನ ಆ ಜಗನ್ಮಾತೆಗೆ ಅಪ್ಲಿಕೇಶನ್ ಹಾಕ್ತೀನಿ. ಇಂತಿಂಥ ಗಂಡಸರು ಬಹಳ ಜನ ಬೀದಿ ನಾಯಿಗಳಾಗ್ಬಿಟ್ಟಿದ್ದಾರೆ, ಇಂಥವ್ರಿಗೆಲ್ಲ ಬಹಳ ಚೆನ್ನಾಗಿ ದಂಡನೆಯನ್ನು ಕೊಡಿ ಅಂತ ಜಗನ್ಮಾತೆಯಲ್ಲಿ ಮೊದಲನೇ ಪ್ರಾರ್ಥನೆ ಮಾಡ್ತೀನಿ. ಅದೇ ರೀತಿಯಾಗಿ ಒಳ್ಳೆ ಹುಡುಗರು ಇದ್ದಾರೆ. ಅಕಸ್ಮಾತ್ ಹೆಣ್ಣು ಮಕ್ಕಳು ದೌರ್ಜನ್ಯ ಅಂದರೆ ನೀವು ಅಕಸ್ಮಾತ್ ಗಂಡ ಇಷ್ಟ ಇಲ್ಲ ಹೊರಟೋಗ್ಬೇಕೆ ಹೊರತು ಸುಮ್ಮನೆ ಅವನ ಮೇಲೆ ಅಪವಾದ ಹಾಕಿ ಕಿರುಕುಳ ಕೊಟ್ಟ, ಅವನು ಒಳ್ಳೆಯವನಾಗೆ ಇರ್ತಾನೆ, ಅವನ ಮೇಲೆ ಕಿರುಕುಳ ಕೊಟ್ಟ ಅಥವಾ ಯಾವ ಕಾಲಕ್ಕೂ ಡೌರಿ ಮೇಲೆ ಹರಾಸ್ಮೆಂಟ್ ಹಾಕಿ ಕೇಸ್ ಹಾಕೋದು, ಸುಮ್ಮನೆ ಹಾಕಿದ್ರೆ ಅನ್ಯಾಯವಾಗಿರ್ತಕ್ಕಂಥ ಯಾವುದೇ ವಿಚಾರ ಆಗಲಿ, ಹುಡುಗನ ಕಡೆ ಆಗಲಿ ಹುಡುಗಿ ಕಡೆ ಆಗಲಿ ಮೊದಲು ನಿಂತ್ಕೊಳ್ಳೋವನೇ ನಾನು. ಆದ್ದರಿಂದ ಅಂಥ ಒಂದು ಜಗನ್ಮಾತೆ ಸೃಷ್ಟಿಗೆ ನೀವೆಲ್ಲ ಒಳಗಾಗಬೇಕಾ? ಇಲ್ಲ ಬಾಯಿ ಮುಚ್ಕೊಂಡು ಇನ್ನು ಮೇಲೆ ಸಂಸಾರ ಪೂರ್ತಿ ನಡೆಸ್ಕೊಂಡು ನಮ್ಮಲ್ಲಿರ್ತಕ್ಕಂಥ ಭಾರತ ಸಂಸ್ಕಾರವನ್ನು ಅಳಿಸ್ಬೇಕಾ? ಇಂಥವ್ರನ್ನ ಮೊದಲು ಓಡಿಸ್ತಕ್ಕಂಥ ಅವಕಾಶದಲ್ಲಿ ನಮ್ಮಲ್ಲಿ ಬಹಳ ಜನ ಹೇಳ್ತಿದ್ದೀನಿ, ಉತ್ತರ ಭಾರತದಿಂದ ಬಂದಿರತಕ್ಕಂಥ ಅಷ್ಟೋ ಜನ ನಮ್ಮ ಸಂಸ್ಕಾರಗಳನ್ನ ಹಾಳು ಮಾಡ್ತಾ ಇದ್ದಾರೆ. ಇವತ್ತಿನ ದಿವಸ ಭಾರತ ದೇಶ ಅಲ್ಲ, ಇಡೀ ಪ್ರಪಂಚಾದ್ಯಂತ ಬಂದಿರತಕ್ಕಂಥ ಅಷ್ಟೋ ಜನ ನಮ್ಮ ಕರ್ನಾಟಕದಲ್ಲಿ ಬಂದ್ಬಿಟ್ಟಿದ್ದಾರೆ. ಬಹಳ ಜನ ಗೊತ್ತಿಲ್ಲದೆ ಇರತಕ್ಕಂಥ ಮುಗ್ಧರಿಗೂ ಇಂಥ ಕೆಟ್ಟ ಅಭ್ಯಾಸಗಳಾಗೋಗ್ತಾ ಇದೆ. ಅದರಿಂದ ಪ್ರತಿಯೊಂದು ಸಂಸಾರವನ್ನು ನೋಡ್ಕೊಳ್ತಕ್ಕಂಥ ಇಷ್ಟು ಸಬ್ಜೆಕ್ಟ್ನ ಅಥವಾ ಇಷ್ಟು ವಿಶೇಷವನ್ನ ಇವ್ರು ಕೇಳಿರೋ ಪ್ರಶ್ನೆಗೆ ಆ ಉತ್ತರ ಜೊತೆಗೆ
ಈ ಒಂದು ಪಾಯಿಂಟ್ ಬರೆದಿದ್ದಾಗ ನಾನು ಮಾತಾಡೋಕ್ಕೆ ಸಾಧ್ಯವಿಲ್ಲ. ಅದರಿಂದ ಇದು ಬಂದಿದೆ, ಆ ಪ್ರಶ್ನೆ ಎತ್ತಿರೋದ್ರಿಂದ ಇನ್ನು ಮೇಲೆ ಯಾವ ಕಾರಣಕ್ಕೂ ಹುಡುಗಿ ಆಗಲಿ ಹುಡುಗನಾಗಲಿ ಸುಮ್ಮನೆ ಚೌಲ್ಟ್ರಿಗಳು ಬುಕ್ ಮಾಡಿಕೊಂಡು ಅವ್ರಿಗೂ ಅನ್ಯಾಯ ಮಾಡಿಕೊಂಡು ಇವ್ರಿಗೂ ಅನ್ಯಾಯ ಮಾಡ್ಕೊಂಡು ಎಂಗೇಜ್ಮೆಂಟ್ ಮಾಡಿಕೊಂಡು ಯಾಕೆ ಬೇಕು ಇದೆಲ್ಲ ನಿಮ್ಗೆ ದರಿದ್ರದವ್ರ ಬುದ್ಧಿ? ಇದನ್ನೆಲ್ಲ ಬಿಟ್ಟು ಬಿಸಾಕಿ ಗೌರವದಿಂದ ಇದ್ದರೆ, ನಿಜವಾಗ್ಲೂ ಮದುವೆ ಆಗಬೇಕು ಅಂತಿದ್ರೆ ಆಗಿ. ಅಕಸ್ಮಾತ್ ಏನಾದರೂ ಇನ್ಫ್ಯಾಕ್ಚುಯೇಷನ್ಗೋಸ್ಕರ ಆಗಬೇಕು ಅಂದರೆ ಎಲ್ಲೋ 4 ದಿವಸ ಕಾಲ ಕಳ್ಕೊಂಡು ಹಾಳಾಗೋಗಿ ಬನ್ನಿ. ಅಷ್ಟು ಬಿಟ್ಟರೆ ಇನ್ನು ಮೇಲೆ ಯಾರನ್ನೂ ಈ ಥರ ಒಳಗಾಗಬೇಕು ಅಂತಕ್ಕಂಥ ವಿಚಾರಗಳನ್ನ ಬಿಟ್ಟು ಬಿಸಾಕಿ, ಅವನು ಯಾವುದೇ ಒಂದು ಪೊಲೀಸ್ ಅಧಿಕಾರಿ ಆಗಿರ್ತಕ್ಕಂಥ ಮನೆಯವರಾಗಲಿ ಅಥವಾ ಒಂದು ದೊಡ್ಡ ಜಡ್ಜ್ ಮನೆಯವರ ವಿದ್ಯಾರ್ಥಿ ಆಗಲಿ ಅಥವಾ ಯಾವುದೇ ಒಂದು ಮಿನಿಸ್ಟರ್ ಆಗಲಿ ಅಥವಾ ಯಾವುದೇ ಒಂದು ಪ್ರೈಮ್ ಮಿನಿಸ್ಟರ್ ಆಗಲಿ, ಪ್ರತಿಯೊಬ್ಬನು ಮನುಷ್ಯ ಮಾತ್ರನೇ. ಯಾವುದೇ ಇನ್ಫ್ಲೂಯೆನ್ಸ್ ಇಟ್ಕೊಂಡು ಈ ರೀತಿ ಮಾಡ್ತಕ್ಕಂಥ ವಿಚಾರಗಳು ಅಥವಾ ನಮಗೆ ಅಧಿಕಾರ ಇದೆ ನಾನು ಏನು ಬೇಕಾದರೂ ಮಾಡಬಹುದು ಅಥವಾ ಕೋರ್ಟ್ ಯಾವತ್ತೂ ಇದೆ ನನ್ನ ಹತ್ರ ಇದೆ ಅಂತ ಮಾಡೋದಾಗಲಿ ಮೇಲ್ಗಡೆಗೆ ಉತ್ತರ ಹೇಳಬೇಕಾಗತ್ತೆ, ಹುಷಾರ್. ಯಾಕೆಂದರೆ ಯಮಶಾಸನದಲ್ಲಿ ನೀವು ಯಾವ ಅಧಿಕಾರನೂ ಇಲ್ಲ, ಅವನು ಚಾವಟಿ ಏಟು ಆ ಕಡೆ ತೆಗೆದು ಬಿಸಾಕಿದ್ರೆ ಆವಾಗ ಗೊತ್ತಾಗತ್ತೆ ಒಬ್ಬೊಬ್ಬನಿಗೂ ಎಂತೆಂಥ ಏಟುಗಳನ್ನ ನಾನೇನು ತಪ್ಪು ಮಾಡಿದ್ದೆ ಅದಕ್ಕೆ ಹಿಂಗೆ ಬೀಸ್ತಾ ಇದ್ದಾನೆ ಅಂತ. ಈ ರೀತಿಯಾಗಿರ್ತಕ್ಕಂಥವ್ರಿಗೆಲ್ಲರಿಗೂ ಜಾಗೃತಿಯನ್ನು ನೋಡ್ತಾ ನನ್ನ ಈ ಮಾತನ್ನು ಮುಗಿಸ್ತಾ ಇದ್ದೀನಿ.